2 1 ಆಕ್ಷನ್ ಸ್ಟಾರ್ಟ್. ನಮಸ್ಕಾರ, ನಾವು ಸ್ಕೂಲಿನ ಓಲ್ಡ್ ಸ್ಟೂಡೆಂಟ್ಸ್. ಇವತ್ತು ಬಂದಿದ್ದೀವಿ ನಾವು ಸ್ನೇಹಿತ ಸಮ್ಮೇಳನದಿಂದ ಎಂಜಾಯ್ ಮಾಡೋಕ್ಕೆ. ಇವತ್ತು ಕುಣಿಯೋಣ, ತಿಳಿಸೋಣ. ಅದು ಒಂದೇ ಸಲ ಫ್ರೆಂಡ್ಸ್ ಚೆನ್ನಾಗಿದೆ, ಮತ್ತೊಮ್ಮೆ ಹೇಳಿದ್ರೆ ಬರಲ್ಲ. ಒಂದು ನಿಮಿಷ ಅನ್ಬೇಡಿ. ಸಾರಿ ಇವಾಗ ನಮ್ಮ ಸ್ಕೂಲ್ ಹೆಂಗಿದೆ ಒಂದ್ಸಲ ಸರ್ಕಾರಿ ಪ್ರೌಢಶಾಲೆ 10 ವರ್ಷ ಆದಮೇಲೆ ನಾವು ಬಂದಿದ್ದೀವಿ ಪ್ರೇಮ ಸಂಸ್ಥೆಯಲ್ಲಿ ಗುರುವಂದನ ಮಾಡಲು. ಹೆಂಗಿದೆ ನಮ್ಮ ಸ್ಕೂಲು? ಬನ್ನಿ ನೋಡೋಣ. ಬನ್ನಿ ನಮ್ಮ ಸ್ಕೂಲ್ ಹೆಂಗಿದೆ ನೋಡೋಣ. ಇದು ನಮ್ಮ ಸ್ಕೂಲು. ನಾವು 2010 ಮತ್ತು 11ನೇ ಸಾಲಿನ ವಿದ್ಯಾರ್ಥಿಗಳು. ಸೊ ನಂತರ ನಾವೆಲ್ಲ ಈಗ ಮೀಟ್ ಆಗ್ತಾ ಇದ್ವಿ. ಎಷ್ಟು ಖುಷಿ ಆಗ್ತಿದೆ ಅಂದರೆ ನಮಗೆ ಹೇಳೋಕ್ಕೆ ಆಗ್ತಾ ಇಲ್ಲ. ಗೊತ್ತಾ, ನಾವು ಅಲ್ಲಿಂದ ಸೈಕಲಲ್ಲಿ ಬಂದು ಅಲ್ಲಿ ಜರ್ಗಂತ ಬ್ರೇಕ್ ಹಾಕ್ಬಿಟ್ಟು ಸೈಕಲ್ ನಿಂತು ಒಂದೊಂದು ದಿನ ಲೇಟಾಗಿ ಬರ್ತಿದ್ವಿ. ಲೇಟಾಗಿ ಬಂದಾಗ ಅಲ್ಲಿ ಎಮ್ ಎನ್ ಸರ್ ಆರನ್ ಮಾಡೋರು. ಆರನ್ ಮಾಡಿದ ತಕ್ಷಣ ಬ್ಯಾಗ್ ಬಿಟ್ಟು ಓಡೋಗ್ತಿದ್ವಿ ಪ್ರೇಯರ್ಗೆ. ಹೌದಲ್ಲ, ನೆನಪಿದೆ ಅಲ್ಲ? ಅದಾದ್ಮೇಲೆ ಯಾವಾಗಲೂ ಫಸ್ಟ್ ಕೂಡ ಎಮ್ ಎನ್ ಸರ್ ಇರ್ತಿತ್ತು. ನೀನು ಯಾವತ್ತಾದ್ರೂ ಆಫೀಸ್ಗೆ ಎಮ್ ಎನ್ ಕ್ಲಾಸಲ್ಲಿ ಆಫೀಸಿದ್ರೆ ಹೆಂಗೆ ಬೈದಿರೋದು ಹೇಳು? ಎಮ್ಮೆ ಮೊಸರು ತಿನ್ಬಂದಿದ್ದ ಬೆಳಗ್ಗೆ ಅಂತ ಅಲರ್ಟ್ ಮಾಡ್ತಿರ್ಲಿಲ್ಲ. ಆಮೇಲೆ ರೇಖಾ, ನಿನಗೆ ನೆನಪಿದೆ ಅಲ್ಲ, ನೀನೇನಾದ್ರು ತಪ್ಪ ಆನ್ಸರ್ ಮಾಡಿ ಏನು ಹೇಳ್ತಿದ್ರು? ಕಿರಣ್ ಜೇಣ್ಮೆಯಾಗಿ ಹೋಗು ಅಂತ ಹೇಳ್ತಿರ್ಲಿಲ್ಲ. ಇದೇ ಕೀಯಲ್ಲಿ ಅವಾಗಲೂ ಕೂಡ ಓಪನ್ ಮಾಡ್ತಾ ಇದ್ವಿ. ಇವಾಗಲೂ ಸಹ ಇದೇ ಕೀ ಇದೆ. ಈಗ ಇದೇ ಕೀಯಲ್ಲಿ ಓಪನ್ ಮಾಡ್ತೀವಿ. ಬರೀ ಓಪನ್. ನಾವು ತೆಗಿಬೇಕು. ಎದ್ದಲ್ಲ ಮೇಲೆ ಅಷ್ಟು ನೀವು ಅಂದ್ಬಿಟ್ಟು ಕೈ ಕಳಿಸಿ ಸ್ಟಾಪ್ ಉಂಟಕ್ಕೆ ಹೋಗಂತ ಕೈಬಿಟ್ಟು ಬಾಕಿಲ್ಲ ಇಲ್ಲಿ ಇತ್ತು. ನಾವಿದ್ವಿ ಈಗ ಮಗ ಈ ಥರ ಹೆಣ್ಮಗು ಈ ಥರ ಕೈ ಎತ್ತಿಬಿಟ್ಟು ಸೀದಾ ಬಂದು ಹತ್ರ ಮಾಸ್ಟರ್ಗಳೆಲ್ಲ ನೋಡ್ಬಿಟ್ಟು ಭಯ ತಿದ್ವಿ. ಆಮೇಲೆ ಮಾಸ್ಟರ್ ಎಗಲು ಕೈ ಬರ್ತಲ್ಲ ನೋಡೋವರೆಗೆ ಹಿಂಗೈತೆ. ಆಮೇಲೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಒಂದ್ ಪೀರಿಯಡ್ ಮುಗಿಯೋವರೆಗೂ ಇಲ್ಲೇ ನಿಲ್ಲಿಸ್ಬಿಟ್ಟು ಮುಂದೆ. ಈ ಥರ ಚೆನ್ನಾಗಿತ್ತು. ಏಟ್ ಸ್ಟ್ಯಾಂಡರ್ಡ್ ಈ ಕಡೆ ಪಕ್ಕದ ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ 80 ಜನ ಜಾಯ್ನ್ ಆಗಿ 80 ಜನ ರಿಜಿಸ್ಟರ್ ನೋಡಿದ್ರೆ ಗೊತ್ತಾಗಿದ್ದು 84 ಜನ 8th ಸ್ಟ್ಯಾಂಡರ್ಡ್ ಫಸ್ಟ್. ಇದ್ರಲ್ಲಿ ನಂದು ಒಂದು ಮೆಮೊರೀಸ್ ಏನಂದ್ರೆ, ಫಸ್ಟ್ ಬಂದಿದ್ದು RMC ಇದ್ರಲ್ಲ, RMC ಇದ್ರು ನನ್ನ ಪೆನ್ ಕ್ಯಾಪ್ ಹೊರಗೆ ಬಿದ್ದಿದ್ದೆ ಅಂತ ಅವ್ರು ಹೇಳಿದ್ರೆ ಹೊರಗೆ ಹೋಗ್ಬಿಟ್ಟಿದ್ದೆ. ಇಲ್ಲೇ ಎಕ್ಸಾಮ್ ಬರೀತಿದ್ದೆ, ಟೆಸ್ಟ್ ಬರ್ತಿದ್ದೆ ಅಷ್ಟೇ. GSS ಅವ್ರು ಬಂದಿದ್ದವರು ನಾವಿಲ್ಲಿ ಕುತ್ಕೊಂಡು ಕಾಪಿಯೇ ಇಲ್ಲೇ ಓಡಾಡಿದ್ವಿ. ಸೈನ್ಸ್ ಎಕ್ಸಿಬಿಷನ್ ಅಂತ ಇಲ್ಲಿ ಟ್ರಿಪ್ ಹೋಗ್ಬಿಟ್ಟು ನನಗೆ ಆನ್ಸರ್ ಟ್ರಿಪ್ ಇಲ್ಲಿ ಟೆಸ್ಟ್ ಬರೀತಾ ಕೂತ್ಕೊಂಡಿದ್ರು ಕಣ, ಪ್ರೈಸ್ ಹೊಡ್ಕೊಳಕಂತ ಬಂದಿದ್ರು ಮಾಸ್ಟರ್. ಆ ಪೇಪರ್ ಮೇಲೆಲ್ಲ ನೀವು ಸೀಟ್ ಬಿಟ್ಟಿದ್ರು ಕಣ ಇಲ್ಲಿ. ಅನಿಸ್ಪತ್ರೆ ಮೇಡಮ್ ಟೆಸ್ಟ್ ಕೊಟ್ಟಿದ್ರು. ಇಲ್ಲಿ ಕುತ್ಕೊಂಡಿದ್ದೆ, ಕುತ್ಕೊಂಡ್ಬಿಟ್ಟು ಚೀಟಿ ತಗೊಂಡ್ಬಂದಿದ್ದೆ. ಬರೀತಾ ಇದ್ದೆ, ಹರೀಶ್ ಕುತ್ಕೊಂಡಿದ್ದ. ಬರೀತಾ ಇದ್ದ ಚೀಟಿ ಎಲ್ಲ ಕಿತ್ಕೊಂಡು ಪೇಪರ್ ಎಲ್ಲ ಅರ್ಧ ಹಾಕ್ಬಿಟ್ಟು 2 ಜನ ಸ್ಕೂಲಿಂದ ಹೊರಗಡೆ ಕಳಿಸಿದ್ರು. ಅಪ್ಪಾಜಿ ಕರ್ಕೊಂಬರೋರ್ಗೂ ಬಿಟ್ಟಿರ್ಲಿಲ್ಲ. ಟೈಮ್ ನಾವು ಕಂಪ್ಯೂಟರ್ ಮುಟ್ಟಿದ್ದಂದ್ರೆ ಹೌದು ಕಂಪ್ಯೂಟರ್ ನೋಡಿದ್ದೇ ಇಲ್ಲ. ಅದ್ರಾಗೆ ನಮ್ಗೆ ಒಂದು ಸರ್ ಒಂದು ದಿವಸ ಹೇಳ್ಕೊಟ್ರು, ಇಲ್ಲ ಸರಿ ಡ್ರಾಯಿಂಗ್ ಮಾಡ್ತಿದ್ವಿ, ಫ್ರೀ ಸಿಕ್ತು ಅಂದ್ರೆ ಬಂದು 4 ಟೈಮಲ್ಲಿ ಇಲ್ಲೇನೆ ಅಂದ್ರೆ ಎಲ್ಲಾರ ಟೇಬಲ್ಸ್ ಇತ್ತು, ಬಟ್ ಕೋರ್ಸ್ ಇತ್ತು. ಎದ್ದು ಹೋಗ್ಬೋದಿತ್ತು. ನಾನು ಬಿಲ್ಡಪ್ ಅಲ್ಲೇ ಕೊಂದಿದ್ದೆ.
ಎಮ್ ನೋಡಿದ್ರೆ ಅಲ್ಲೇ ಕೂತ್ಕೊಂಡಿದ್ವಿ, ಫುಲ್ ಅಲ್ಲೇ ಕೂತ್ಕೊಂಡಿರೋ ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಬಿಟ್ಟಿದ್ರು. ಒಂದ್ 2 ಪೀರಿಯಡ್ ನಾನು ಕೆಳಗೆ ಕೂತ್ಬಿಟ್ಟಿದ್ದೆ. ಇವಾಗ ನಮ್ ಜಯಕುಮಾರ್ ಅಂತಂದ್ರೆ 10th ಅಲ್ಲಿ ಜಾಸ್ತಿ ಮೆಮೊರೀಸ್ ಇವತ್ತಾಗಿರೋದು. ಸ್ವಲ್ಪ ಲೇಟ್ ಆಗಿ ಬಂದಿರೋದು. ಇವತ್ತು ಅಂಗಡಿ ಬಗ್ಗೆ ಮಾತಾಡಲ್ವಾ? ಓಕೆ. ಎರಡು ಇಸಿಕೋಟ್ ಚೇತನ್ 14. ವೆರಿ ಗುಡ್. ಸಿಡಾವ್ 16ರಲ್ಲಿ 2 ಹೋದ್ರೆ ಮೈನಸ್ ಇಸಿಕೋಟ್ ಪ್ರಶಾಂತ್ 14 ಸರ್. 14. 16ರಲ್ಲಿ 2 ಹೋದ್ರೆ 14 ಸರ್. ವೆರಿ ಗುಡ್. ಸಿಡಾವ್ ಥ್ಯಾಂಕ್ ಯು ಸರ್. ಮೊನ್ನೆ ರೀಸೆಂಟ್ ಆಗಿ HR ಸರ್ ಅಂತ ಕನ್ನಡ ಸರ್ ಟ್ರಾನ್ಸ್ಫರ್ ಹೋದ್ರು. ಅವ್ರಿಗೆ ನಾವೇ ನೋಡಿದ್ವಿ, ಕರೆದು ಸನ್ಮಾನ ಮಾಡಿದ್ವಿ. ಆಮೇಲೆ ಏನು ನೆನಪಾಗ್ಬಿಡ್ತು, ನನ್ನ ಫ್ರೆಂಡಿಗೆ ನನ್ನ ಗೆಳೆಯನಿಗೆ ಫೋನ್ ಮಾಡಿದೆ. ಅಲ್ಲ ಮಜಾ, ಅವ್ರು ಒಬ್ಬರಿಗೆ ಮಾತ್ರ ಸನ್ಮಾನ ಮಾಡ್ಕೊಂಡ್ಬಿಟ್ವಲ್ಲ, ನಮ್ಮ ಮಾಡ್ಕೊಂಡು ಯಾರು ಕರೀಲೇ ಇಲ್ವಲ್ಲ, ನಾವು ಅವ್ರು ಯಾರು ಸನ್ಮಾನ ಮಾಡಲಿಲ್ಲ. ಒಂದಿನ ಎಲ್ಲ ಸೇರ್ಕೆ ಬಿಡೋಣ ಕಣೋ, ಚೆನ್ನಾಗಿರುತ್ತೆ, ಹಳೆ ನೆನಪು ಎಲ್ಲ ಸೇರ್ಕೊಂಡು ಅವ್ರಿಗೆ ಸನ್ಮಾನ ಮಾಡ್ಬೇಕಾಗ್ತದೆ, ಗಿಡ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೆ. ಆವಾಗ ಅವ್ರದ್ದು ಮಾಡ್ಬೇಕಂತ ಅನಿಸ್ತು, ಖುಷಿ ಅನಿಸ್ತು. ಅವಾಗ ಹ್ಞೂ ಮಜಾ ಮಾಡ್ಬಿಡೋಣ, ನಮ್ಮ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೋ ಅವರೆಲ್ಲರೂ ಒಂದ್ಸಲ ನೀನು ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು, ಚೆನ್ನಾಗಿರುತ್ತೆ. ಆಮೇಲೆ ಎಷ್ಟು ಸಬ್ಜೆಕ್ಟ್ ಮಾತಾಡೋಣ ಅಂತ ಹೇಳ್ತಾ ಇದ್ರು. ಅವಾಗ ಸ್ಟಾರ್ಟ್ ಮಾಡ್ತೀವಿ. ಅವ್ನು ಹೇಳ್ದ ಅಷ್ಟು ಖುಷಿ ಬರುತ್ತೆ, ತಡ್ಕೊಳಕ್ಕಾಗಲಿಲ್ಲ. ಇನ್ನು ನಾಳೆಯಿಂದ ಅನ್ನೋದಕ್ಕೆ ಇವಾಗಿಂದ ಸ್ಟಾರ್ಟ್ ಮಾಡ್ಬಿಡೋಣ ಅಂತ. ಹಾಗಾಗಿ ಎಲ್ಲರದ್ದು ನಂಬರ್ ತಗೊಂಡು ನಾವು ನಂಬರ್ ಸಿಕ್ತು, ಅದೆಲ್ಲ ನಂಬರ್ ತಗೊಂಡ್ಬಿಟ್ಟು ಮತ್ತೆಲ್ಲ ಕರೆಕ್ಟ್ ಮಾಡ್ಕೊಂಡು ಮಾತಾಡ್ತೀವಿ. ಮತ್ತೆ ಯಾವ ಥರ ಮಾಡೋಣ ಅಂತ ಇವನು ಕೇಳಿದಾಗ ಎಲ್ಲ ಇವನು ನನ್ನ ಗೆಳೆಯ ಹೇಳ್ಬಿಟ್ಟ ಈ ಥರ ಮಾಡೋಣ ಅಂತ. ಮತ್ತೆ ಅವತ್ತು ಫಸ್ಟ್ ಅವ್ನು ಹೇಳಿದ್ದು ಕರೆಕ್ಟ್ ಆಯ್ತು. ಯಾಕಂದ್ರೆ HR ಒಬ್ಬರೇ ಒಂದು 5 ಮೆಂಬರ್ಸ್ ಬಂದ್ಬಿಟ್ಟು ನಾವು ಸೆಂಡ್ ಆಫ್ ಮಾಡಿದ್ವಿ ಇಲ್ಲಿ ಸ್ಕೂಲಿಂದ ಹೋದಾಗ. ಸೊ ನೆಕ್ಸ್ಟು ಫುಲ್ಲಪ್ಪ ಹೇಳಿದ ಸಡನ್ ಆಗಿ ನಾನು ಅದಾದ ಮುಂಚೆನೇ ಪ್ಲಾನ್ ಇತ್ತು, ಬಟ್ ಯಾರು ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವತ್ತಿಂದ ಗ್ರೂಪ್ ಸ್ಟಾರ್ಟ್ ಮಾಡಿಕೊಂಡು ಎಲ್ಲರೂ ಆ್ಯಡ್ ಮಾಡಿದ್ವಿ. ಎಲ್ಲರೂ ಒಬ್ಬೊಬ್ಬರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಗ್ರೂಪಲ್ಲಿ ಆ್ಯಡ್ ಮಾಡಿ ಫಸ್ಟ್ ವಿಷಯ ಏನು ತಿಳಿಸಿದ್ದಿಲ್ಲ, ಫುಲ್ಲು ಸೈಲೆಂಟ್ ಆಗಿ ಗ್ರೂಪ್ನ ಫಸ್ಟ್ ಆಕ್ಟಿವೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಚೇತು ಕಾಲ್ ಮಾಡಿ ಇಮಿಡಿಯೇಟ್ ಫುಲ್ಲಪ್ ಮಾತಾಡಿದ ತಕ್ಷಣ ನಮ್ಮ ಫ್ರೆಂಡ್ಸ್ ಚೇತು ಇವಾಗ 24 ಗಂಟೆ ಓಡಾಡ್ತಿರ್ತಾರೆ, ಆದ್ರೂ ಕ್ಲೀನ್ ಮಾಡ್ಕೊಡೋದು ಮಾಡಿ. ವಿಶೇಷ ಏನಂದ್ರೆ ಗ್ರೂಪಲ್ಲಿ ಆಕ್ಟಿವ್ ಆಗಿದ್ದು 5ರಿಂದ 6 ಜನ ಅಷ್ಟೇ. ಆದ್ರೆ ಒಬ್ರಿಗಿಂತ ಒಬ್ರೊಂದು ಆ್ಯಡ್ ಮಾಡ್ತಾ 35 ಮೇಲೆ ಹೋಯ್ತು ನಂಬರು. ಆ 35ರಲ್ಲಿ ಇವತ್ತು ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ, ಬಟ್ ಅವರು ಬಂದರೆ ತುಂಬ ಚೆನ್ನಾಗಿದ್ರು. ಈ ಒಂದು ಸ್ಟಾರ್ಟ್ ಮಾಡಿದ್ದು ಪುಲ್ಲೇಶು, ಈ ಒಂದು ಸಮ್ಮೇಳನಕ್ಕೆ ಕಾರಣಕರ್ತ ಅಂದ್ರೆ ಪುಲ್ಲೇಶ್, ಮೇನ್ ಪಿಲ್ಲರ್ ಅಂತಂದ್ರೆ ಪುಲ್ಲೇಶ್ ಅಂತ ಹೇಳಿ. ಸೊ ಅದ್ರಲ್ಲಿ ಇನ್ನೊಂದು ವಿಶೇಷಪ್ಪ ಏನಂದ್ರೆ ಸ್ಟಾರ್ಟ್ ಆದಾಗ ಈ ವಿಷಯ ತಿಳಿಸ್ಬಾರ್ದು, ಯಾಕಂದ್ರೆ ತಿಳಿಸಿದ ತಕ್ಷಣ ಎಲ್ಲ ಎಕ್ಸಿಟ್ ಆಗ್ಬಿಡ್ತಾರೆ ಅಂತ ವಿಷಯ ಏನು ತಿಳಿಸಿಲ್ಲ. ಸ್ಟಾರ್ಟ್ ಆದ್ಮೇಲೆ ಆಮೇಲೆ ಮೇನ್ ಇಂಪಾರ್ಟೆಂಟ್ ನಮ್ಮ ಚಕ್ರ, ಆಟೋಗೆ 3 ಚಕ್ರ ಇರ್ತಾವಲ್ಲ, ಹಂಗೆ ನಾವು ಎಲ್ಲ ಒಂದಾದ್ರೆ ರೇಖಾ ಮತ್ತೆ ಕಾವ್ಯ ನಮಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಈಗ ಗರ್ಲ್ಸ್ಗೆಲ್ಲ ಕಾಲ್ ಮಾಡಿಬಿಟ್ಟು ಆಮೇಲೆ ಅವ್ರಿಗೆಲ್ಲ ಮಾತಾಡಿಸಿ ಗ್ರೂಪ್ ಗಾರ್ಡ್ ಮಾಡಿಸಿ ಇನ್ಫಾರ್ಮೇಶನ್ ಎಲ್ಲ ತಗೊಂಡು ಒಬ್ಬೊಬ್ಬರ ಹತ್ರ ಇಂಡಿವಿಜುವಲ್ ಆಗು ಮಾತಾಡಿದ್ದಾರೆ. ಮಾತಾಡಿ ನಮ್ಮ ನಾಲ್ಕೊಂಡಲ್ಲಿ ಫ್ರೆಂಡ್ಸ್ ಇವರು ಗ್ರೂಪಲ್ಲಿ ಅಷ್ಟು ಆಕ್ಟಿವ್ ಆಗಿ ಇರ್ತಿರ್ಲಿಲ್ಲ, ಇವತ್ತು ಎಲ್ಲರೂ ಬಂದಿದ್ದಾರೆ, ತುಂಬಾ ಖುಷಿ. ಔಟ್ಸೈಡ್ ಬಹಳ ಕೆಲಸ ಮಾಡಿದ್ದಾರೆ ಇವರೆಲ್ಲ. ಗ್ರೂಪಲ್ಲಿ ಮಾತಾಡಿದಷ್ಟೆಲ್ಲ ಹೇಳ್ಕೊಂಡು ಮಾತಾಡಿದ್ದಾರೆ. ನಮ್ಮ ಜಯಕುಮಾರ್ ಮತ್ತೆ ಆರ್ಯನ್ ಕುಮಾರ್, ಯಾಕಂದ್ರೆ ನಾವು ಆಲ್ಮೋಸ್ಟ್ ಎಲ್ಲ ಔಟ್ಸೈಡ್ ಇರ್ತಿದ್ವಿ. ಇಲ್ಲಿ ಸ್ಟೇಜ್ ಅಲ್ಲಿ ಏನು ಆಗಿರ್ಬೋದು, ಶಾಮಿಯಾನದಾಗಿರ್ಬೋದು, ಬೇರೆ ಸಣ್ಣ ಪುಟ್ಟ ನೀರಿನ ವ್ಯವಸ್ಥೆ ಎಲ್ಲ ಮಾಡಿರೋದು ಜಯಕುಮಾರ ಮತ್ತೆ ಆರ್ಯನ್ ಕುಮಾರ್. HDFC ಅಲ್ಲಿ ವರ್ಕ್ ಮಾಡ್ತಾ ಇರೋರು BM ಹತ್ರ ಸಿಕ್ಕಾಪಟ್ಟೆ ಬೈಸ್ಕೊಂಡವನ. ಆಮೇಲೆ ಸರ್ಗಳಿಗೆಲ್ಲ ಇನ್ವೈಟ್ ಮಾಡಿದ್ದವನು ಅವನೇ. ಬಟ್ ಇವತ್ತೇನು ಇದೆಲ್ಲ ಸ್ಟೇಜ್ ಅಲ್ಲೆಲ್ಲ ಮಾಡಿರೋದು ಬೀಟಲ್ಲಿ ನಿಂತ್ಕೊಂಡು ಮಾಡಿರೋದು ಜಯಕುಮಾರ್, ಭೀಮರಾಜ್ ಜಯಕುಮಾರ್ ಎಲ್ಲರೂ ಮಾಡಿದ್ರು. ಗ್ರೂಪಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ. ಒಂದಿನ ಕಾವ್ಯ ಮತ್ತೆ ರೇಖಾ ಕಾಲ್ ಮಾಡಿದ್ವಿ. ಅದಾದ್ಮೇಲೆ ನಾನು ಒಂದು ವಾರ ಖುಷಿ ಆದೆ. ನೆಕ್ಸ್ಟು ಇವ್ರು ಹೇಳಿದ್ರು ಎಲ್ಲ ಜವಾಬ್ದಾರಿ ಈ ಕಡೆ ಇರೋದು ನೀವೇ ಮಾಡ್ಕೊಡ್ಬೇಕು, ನೀವು ನಮಗೆ ನಾವು ಆರಾಮಾಗಿ ಮಾಡ್ತಿದ್ದೀವಿ ಅಂತ. ನಾನಾವಾಗ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಟೀಚರ್ಸ್ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ಕಾಲ್ ಮಾಡಿದಾಗ ನಾನು ಯಾರಿಗೆ ಕಾಲ್ ಮಾಡಿದ್ರು ನನಗೆ ಫಸ್ಟ್ ಹೇಳಿದ್ರು ನಾನು ಕುಮಾರ್ ಹೇಳಿದ್ದಾರೆ ಅವ್ರು ಅದಾದ್ಮೇಲೆ ಇವರೆಲ್ಲರೂ ಹೇಳಿದ್ರೆ ಚೇತು ಆಗಿರಲಿ ತುಂಬ ಕಷ್ಟಪಟ್ಟಿದ್ದಾರೆ. ನಾವು ನರ್ಸರಿ ಕಂಪೇರ್ ಮಾಡಿದ್ರೆ ನಾವೇನೋ ನನಗೆ ಬದಲ ಬಂದು ಒಗ್ಗರಣೆ ಹಾಕಿ ಓದೋದು ಇವಾಗ ಬಂದ್ವಿ. ನೀವೆಲ್ಲರೂ ಥ್ಯಾಂಕ್ಸ್.
ಓಕೆ ಅಂದ್ಬಿಟ್ಟು ನಿಮ್ ಕಡೆ ಮಾತಾಡ್ತಾ ಇದ್ದೀರಾ? एक साथ राष्ट्रगीत शुरू कर। तव शुभ नामे जागे, तव शुभाशिष मागे। ಯೂನಿಫಾರ್ಮ್ ಹಾಕಿ ಬಂದಿಲ್ಲ, ಒಲೆಯಕ್ಕೆ ಹಾಕ್ಬಿಡು, ಒಲೆಯಕ್ಕೆ ಕೊಟ್ಟಿದ್ದೀನಿ. ದಿನ ಬರೀ ಹಿಂಗೆ ಬಂದ್ರೆ ಹೆಂಗೆ? ನೆರೆದಿರುವ ಎಲ್ಲ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಪ್ರಸ್ತುತ ಹಾಗೂ ಮಾಜಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಪ್ರಸ್ತುತ ವಾಸ್ತವ ಬದುಕಿನಲ್ಲಿ ನಮ್ಮ ಜೀವನ ಶೈಲಿ, ಜವಾಬ್ದಾರಿಗಳು, ಆಫೀಸು, ಮನೆ, ಹೆಂಡತಿ, ಗಂಡ, ಮಕ್ಕಳು ಅಂತ ಜಂಜಾಟದಲ್ಲಿರುವಾಗ ಇದಕ್ಕೆಲ್ಲ ಬ್ರೇಕ್ ಆಗಿ ಒಂದ್ಸಲ ಹಿಂತಿರುಗಿ ನೋಡಿದಾಗ ನಮ್ಗೆ ಕಾಣಿಸಿದ್ದು ನಾನು ದೇವಿಗೆ ದೇಗುಲ ಕಂಗೊಳಿಸುತ್ತಿದ್ದು, ಕಡಕ ಸೂಸಿ ತನ್ನ ಹೊಸಲಿಗೆ ಬಾ ಎಂದು ಕರೆದಿದ್ದು, ಶಿರವ ತಗ್ಗಿಸಿ ಕರವ ಜೋಡಿಸಿ ಬಂದೆವು ನಾವು ನೆನಪಿನಂಗಳಕ್ಕೆ ಸವಿ ನೆನಪುಗಳ ಸವಿಯಲು ಸ್ನೇಹ ಸಮ್ಮಿಲನದಿ ವೃಂದಕ್ಕೆ ಹೊಂದಿಸಲು ಹಮ್ಮಿಕೊಂಡೆವು ಈ ಕಾರ್ಯಕ್ರಮವ ಮತ್ತೆ ಒಂದಾಗಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ಬನ್ನಿ ಸಂಭ್ರಮಿಸೋಣ. ಹಸುಗೂಸಿನಿಂದ ಹಿಡಿದು ಮಾನವನ ಸಣ್ಣ ಹೆಜ್ಜೆ, ಮಾನವನ ಸಣ್ಣ ಜಿಗಿತ, ಮನುಕುಲದ ದೊಡ್ಡ ಹೆಜ್ಜೆ ಎನ್ನುವಂತಹ ಚಂದ್ರಯಾನದವರೆಗೂ ನಾವು ನಂಬುವುದು ದೈವ ಶಕ್ತಿಯನ್ನ. ಯಾವುದೇ ಕಾರ್ಯಕ್ರಮವನ್ನ ಆರಂಭಿಸುವಾಗ ಪ್ರಾರ್ಥನೆಯೊಂದಿಗೆ ಆರಂಭಿಸುವುದು ನಮ್ಮ ಸಂಪ್ರದಾಯ. ಹಾಗಾಗಿ ಈ ಕಾರ್ಯಕ್ರಮ ಮಾಡ್ಕೊಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ತುಂಬ ಹೃದಯದ ಸ್ವಾಗತ.
ಪ್ರಿಯ. ನನ್ನೆಲ್ಲ ಆತ್ಮೀಯ ವೃತ್ತಿ ಬಾಂಧವರೇ ಹಾಗೂ ಗ್ರಾಮದ ಎಲ್ಲ ಮುಖಂಡರೇ ಮತ್ತು ಮಾಡಿದ್ರೆ ಪಾಪ ಅದನ್ನ ಕೇಳಿ ಅರ್ಥೈಸ್ಕೊಳ್ಳೋ ಸ್ಟೇಜ್ ಅಲ್ಲಿ ಇರ್ಲಿಲ್ಲ ಮಕ್ಕಳು. ನನಗೆ ತುಂಬಾ ನೋವು ಅನ್ನಿಸ್ತು. ನೋಡು ಎಷ್ಟೋ ದೂರನೇ ಆಗೋಗಿತ್ತು ನಮ್ಗೆ ಆ ಮಕ್ಕಳಿಗೆ ತರಗತಿಗಳನ್ನ ತಗೊಳ್ಳೋದು. ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಈ ಸರ್ಕಾರಿ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿರ್ತಕ್ಕರು ಒಂದು ಸಲ ಮೊಬೈಲಲ್ಲಿ ರಿಪೀಟ್ ತಿರುವಾಗ್ತಾ ಸಾಕು ತುಂಬಾ ನೆನಪಾಗ್ಬಿಡೋದು. ತುಂಬಾ ಇಷ್ಟ ಆಗ್ತಿತ್ತು. ಒಂದ್ಸಲ ಇಲ್ಲಿ ಆಟ ಆಡ್ಸ್ಬೇಕಂತ ಪಿ.ಟಿ. ಸರು ಕಲ್ಲೆಲ್ಲ ಆಡ್ತಾ ಇದ್ರು. ಕಲ್ಲಾಗ್ತಿರ್ಬೇಕಾದ್ರೆ ನಮ್ ಪ್ರಶಾಂತ ಅಲ್ಲ, ಇವನ್ ಪ್ರಶಾಂತ್ ಅಲ್ಲ, ಇವನ್ ಹರೀಶ್ ನಾಯ್ಕ ಅನ್ಸುತ್ತೆ, ಒಂದೊಂದೇ ಕಲ್ಲಿನ ಕಡಲ್ಲಿ ಸಿಗ್ತಾ ಇರೋನು. ಹಿಂದೆ ನಿಧಾನ ಹೋಗ್ಬಿಟ್ರು ಯಾರಿಗೂ ಗೊತ್ತಾಗ್ದಂಗೆ ಹೋಗ್ಬಿಟ್ಟು ಕೈ ಮುರಿತಾವಲ್ಲಿ ನಿಧಾನಕ್ಕೆ ಸಿಯೋ ಗ್ರಾಮಸ್ಥರೇ. ಈಗ ಈ ಶಾಲೆಯಲ್ಲಿ ಓದ್ತಾ ಇರುವಂತಹ 8, 9, 10ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಾಗಿರ್ಬೋದು, ಬೆಳೀತಕ್ಕಂಥದ್ದಾಗಿರ್ಬೋದು, ಎಲ್ಲವೂ ಆಗ್ತಕ್ಕಂಥದ್ದು ಈ ಪ್ರೌಢಶಾಲಾ ಹಂತದಲ್ಲಿ. ಅದನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮತ್ತೆ ನಾಗಣ್ಣ ಸರ್ ಒಂದು ಮಾತಾಡಿದಂಗೆ ಯಾವುದೇ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ, ಎಷ್ಟೇ ಒಬ್ರು ಒಂದು ಪರ್ಸನ್ ಆದ್ರೂ ಕೂಡ ಎಲ್ಲೇ ಒಂದು ಫಂಕ್ಷನ್ಗೆ ಹೋದ್ರು ನನಗೆ ಅಂದಿನ ಮುಖ್ಯೋಪಾಧ್ಯಾಯರಾಗಿದ್ದಂತಹ ಪ್ರೀತಿಯ ಧನಶ್ವರಿ ಮೇಡಮ್ ಅವರೇ, ಹಾಗೆ ನನ್ನೆಲ್ಲ ಸಹೋದ್ಯೋಗಿ ಮಿತ್ರ ನಾಗಣ್ಣವರೇ, ರಜನವರೇ, ನಂತವರೇ, ಕಾರ್ಯಕ್ರಮವನ್ನ ಹಮ್ಮಿಕೊಂಡು ನಮ್ಮನ್ನೆಲ್ಲ ಇಲ್ಲಿಗೆ ಕರೆಸಿದೀರಾ ಅಂದ್ರೆ ನಿಮ್ಮಲ್ಲಿರುವಂತಹ ನಮ್ಮ ಆ ಶಿಕ್ಷಕರ ಪ್ರೀತಿ ಇದಕ್ಕೆ ಕಾರಣ ಅಂತ ಹೇಳ್ಬೋದು ನಾವು. ಸುಮ್ಮನೆ ಕೂಡ ಏನು ಮಾತಾಡ್ತಾರೆ ಅಂದ್ರೆ ಯಾರ ಮುಂದೆ ಹೆಂಗ್ ಇರ್ಬೇಕು ಹಂಗೆ ಇರ್ಬಹುದೇನೋ ಅಂತ ಅಂದ್ಕೊಂಡಿದೀನಿ ನಾನು. ಆ ಭಾವನೆಯಲ್ಲಿ ತಿಳ್ಕೊಂಡು ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಣ್ಣೀನೇ ಕುಯ್ನು, ಮುದ್ದಾಡಲೇ ಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್
ಹೋದೆನ ನೋಡಿ ನಿನ್ನ ಗಿಟ್ಲೆ ಸುಂದರಿ ಡಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ ಚಿಂಗಾರಿ ಜೋಕರಿ ನೀನೆ ನನ್ನ ಬಂಪರು ಲಾಟರಿ ಸೀಕ್ರೆಟ್ ಕೇಳಿರಿ ಇವಳೆ ನನ್ನ ಫೇವ್ರೆಟ್ ಸಿನರಿ ಒಮ್ಮೆ ಮನಸಾರೆ ಬೇಡಿದೆ ಹೇಳು ನೀನೇನು ಕೇಳಿದೆ ಸಿಂಪಲ್ ಹುಡುಗಿ ಬೇಕು ಅಂತಾನ ಕೇಳ್ದೆ ಬ್ರಹ್ಮನ್ನ ಪುಟ್ಟ ಇವಳನ್ನ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಕೊಡುದು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ಅತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ तेरे बिन जिया नहीं लगता ಈ ದಿನ ನಮ್ಮ ಎಲ್ಲ ಶಿಕ್ಷಕರ ಜೀವನದಲ್ಲಿ ಮರೆಯಲಾಗದ ದಿನ. ಶಿಕ್ಷಕರಾದ್ವಿ, ಮಕ್ಕಳಾದ್ವಿ, ದಾರ್ಶನಿಕರಾದ್ವಿ, ಮತ್ತೆ ನಾವು ಶಿಷ್ಯರೇ ಆದ್ವಿ, ಸ್ಟೂಡೆಂಟ್ಸ್ ಆದ್ವಿ, ನಕ್ವಿ ಅಂತ ನಮ್ಮನ್ನ ಇಷ್ಟೆಲ್ಲ ರೂಪಗಳಲ್ಲಿ ಈ ದಿನ ಅವತರಿಸಿದ ನಿಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಪದಗಳು ಕಡಿಮೆ ಅನ್ಸುತ್ತೆ. ನಮ್ಮ ಹೃದಯ ತುಂಬಿದ ನಮನಗಳು, ನಿಮ್ಮೆಲ್ರಿಗೂ ನಮ್ಮ ಧನ್ಯವಾದಗಳು. ನಾವ್ ಮತ್ತೊಂದ್ಸರಿ ಹುಟ್ಟಿದ್ವಿ, ಮತ್ತೊಂದ್ಸರಿ ಇಲ್ಲಿ ಕುಣಿದು ನಲ್ದ್ವಿ, ಒಂದು ವಿಭಿನ್ನ ಜೀವನವನ್ನ ಇವತ್ತು ಮಾಡಿದ್ವಿ. ಈ ಜೀವನ ನಮ್ಮ ಜೀವನದಲ್ಲಿ ಈ ದಿನದ ಜೀವನ ಒಂದು ಅವಿಸ್ಮರಣೀಯ ದಿನವಾಗಿ ಉಳ್ಕೊಂಡಿದೆ. ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನೆಲ್ಲ ಹಳೆಯ ವಿದ್ಯಾರ್ಥಿಗಳು, 10, 11ನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಇವತ್ತಿನ ಈ ಹೊಸ ವಿದ್ಯಾರ್ಥಿಗಳು, ಹಾಗೇನೆ ಎಲ್ಲ ಹಾಲಿ ಗುರು ವೃಂದದವರು, ಗ್ರಾಮಸ್ಥರು ಎಲ್ಲರಿಗೂ ಹೃದಯ ಪೂರ್ವಕವಾದ ವಂದನೆಗಳು. ಮತ್ತೊಮ್ಮೆ ನಮ್ಮನ್ನ ಮನುಷ್ಯರಾಗಿ ನಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಅನಂತ 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 ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಆತ್ಮೀಯರೇ, ಅಲ್ಲ 2014ರಲ್ಲಿ ಇಲ್ಲೇ ಸ್ಟೇಜ್ ಆಗಿತ್ತು, ಆ ಸ್ಟೇಜ್ ಮೇಲೂ ಸಹ ಡ್ಯಾನ್ಸ್ ಹೌದು ಹೌದು, ಸೇಮ್ ಅದೇ ಹೇಳಿದ್ದು. ಅದು ಮತ್ತೆ ಹೊರಕಳಿಸಿದೆ ಸಾಂಗ್ ಬೇರೆ ಕೂಡ ಸಾಂಗ್ ಮಾಡಿದ್ರು ಅವತ್ತು. ಇಲ್ಲ, ನೀವು ಇದಕ್ಕೆಲ್ಲ ಇನ್ನೊಂದ್ಸರಿ ಮಾಡ್ಬೋದು. ತುಂಬಾ ಒಳ್ಳೆಯ ಒಂದು ಕಾರ್ಯಕ್ರಮ ಆಯ್ತು. ನಿಮಗೆಲ್ಲರಿಗೂ ಸಹ ನಿಮ್ಮ ಭವಿಷ್ಯದಲ್ಲಿ ಒಂದು ಒಳ್ಳೇದಾಗ್ಲಿ, ಒಳ್ಳೆಯ ಬಾಳ ಸಂಗಾತಿಗಳು ಸಿಕ್ಕಿರೋರು ಅವರ ಜೀವನ ತುಂಬಾ ಚೆನ್ನಾಗಿರ್ಲಿ ಅಂತ ಹೇಳ್ತಾ
ಎಲ್ಲರ ಮೇನ್ ಆಗಿ ಆರೋಗ್ಯವಂತ ದೊಡ್ಡ ಒಂದು ಇದು ನನಗೆ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳ್ತಾ ತಮಗೆಲ್ಲ ಮಾಡ್ಕೊಳ್ತೀನಿ. ಅಂತ ನಮ್ಗೆ ಯಾವುದೇ ಕಾರಣಕ್ಕೂ ಗೊತ್ತಿರ್ಲಿಲ್ಲ. ಎಲ್ಲರಿಗೂ ಧನ್ಯವಾದಗಳು ಪುಟ. ಅಮ್ಮ ಅನ್ನೋದೊದಲು ಕಲಿತು ಮಾತೃಭಾಷೆಯಲ್ಲಿ, ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ, ಸ್ಲೇಟು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ ಗುರುವೇ ದೇವರನ್ನು ಜ್ಞಾನ ಮೊಳೆಯಿತಲ್ಲವೇ. ಅನ್ನ ಕೊಡೋ ರೈತರಿಗೆ ಜೈ ಜೈ, ಊಟಕ್ಕೆ ಮುಂಚೆ ಮುಗಿಯೋ ನೀ ಕೈ, ನಮ್ಮನ್ನು ಕಾಯೋ ಯೋಧನೆ ಗ್ರೇಟು, ಮಲಗೋಕ್ಕೆ ಮುಂಚೆ ಹೊಡೆಯೋ ಸೆಲ್ಯೂಟು. ಪ್ರೋಗ್ರಾಮ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು, ಚೆನ್ನಾಗಾಯಿತು, ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯಿತು. ಸ್ಟಾರ್ಟಿಂಗ್ ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ಬಟ್ ಮಸ್ತ್ ಎಂಜಾಯ್ಮೆಂಟ್, ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯಿತು. ಇದೆಲ್ಲದಕ್ಕೂ ಮೇನ್ ಕಾರಣ ಇಲ್ಲೇನಿದ್ರೆ ಇನ್ನೂ ಸ್ವಲ್ಪ ಜನ ಇದ್ದಾರೆ, ಅವರೆಲ್ಲರೂ ಮೇನ್ ಕಾರಣ. ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಎಷ್ಟು ಇದು 3 ವರ್ಷದ ಕನಸು ಇವತ್ತು ನನಸಾಗಿದೆ, ಅದು ಎಲ್ಲರ ಸಹಕಾರದಿಂದ. ಕುಲಪ್ಪ ತುಂಬ ಧನ್ಯವಾದಗಳು ನಿನ್ನ ಸಪೋರ್ಟ್ಗೆ. ಯಾವುದೇ ಒಂದು ಕಾರ್ಯಕ್ರಮ ಒಂದು ಕೈ ನೋಡಿದ್ರೆ ಆಗಲ್ಲ, 2 ಕೈ ಚೆಲ್ಲಿದ್ರೆ ಚಪ್ಪಾಳೆ. ಹಂಗಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಇದು ಒಬ್ಬರಿಂದ ಆಗೋದಂತೂ ಸಾಧ್ಯ ಇಲ್ಲ. ಇದರಿಂದ ಗೊತ್ತಾಯಿತು ಒಂದು ಫಂಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅಂತ. ಚಿಕ್ಕ ವಸ್ತುನು ಎಲ್ಲದನ್ನು ಚೇತನ್ ಆಗಲಿ, ರೇಖಾ ಆಗಲಿ, ಎಕ್ಸ್ಪೆಷಲಿ ತುಂಬ ಥ್ಯಾಂಕ್ಸ್ ಶಿಲ್ಪಕ್ಕ. ಈ ಸ್ಟೇಜ್ ಮೇಲೆ ಮಾತಾಡೋದಕ್ಕೆ ಬೇಕಾದ್ರೆ ಯಾರು ಎಷ್ಟು ಬೇಕಾದ್ರೂ ಮಾತಾಡ್ಬಿಡ್ತಾರೆ ಹೀಗೆ, ಬಟ್ ಸ್ಟೇಜ್ ಮೇಲೆ ಮಾತಾಡೋದಕ್ಕೆ ತುಂಬ ಧೈರ್ಯ ಬೇಕು. ಅದಕ್ಕೆ ಶಿಲ್ಪಕ್ಕ ತುಂಬ ಸಪೋರ್ಟ್ ಮಾಡಿದ್ರು. ತುಂಬ ಥ್ಯಾಂಕ್ಸ್. ಆ್ಯಂಡ್ ರಾಜು ಅವರೇ ತುಂಬ ಥ್ಯಾಂಕ್ಸ್. ನಿಮ್ಮ ಹಿರಿಯೂರಲ್ಲಿ ಮಾತಾಡ್ಕೊಂಡು, ಅಂದರೆ ಆಲ್ರೆಡಿ ನಮ್ಮ ಸಿಸ್ಟರ್ ಮದುವೆ ಫೋಟೋಗ್ರಫಿ ಮಾಡಿದ್ರಿ, ಬಟ್ ನಿಮ್ಮ ಕ್ಲಾರಿಟಿ ಆ್ಯಂಡ್ ಕ್ವಾಂಟಿಟಿ ಮೇಲೆ ನಂಬಿಕೆ ಇಟ್ಕೊಂಡು ಫಂಕ್ಷನ್ ನಿಮಗೆ ಇನ್ವೈಟ್ ಮಾಡಿದ್ದು. ಆ್ಯಂಡ್ ಅಂದ್ಕೊಂಡಿದ್ಕಿಂತ ಚೆನ್ನಾಗಿ ಮಾಡಿಕೊಟ್ಟಿದ್ರ. ಎಲ್ಲ ಫೋಟೋಸ್ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಹೆಂಗೆ ಅನಿಸ್ತಪ್ಪ ಫೋಟೋ? ಕಂಟೆಂಟ್ ಮೇನ್ ಕಂಟೆಂಟ್ ನನಗೆ ಗೊತ್ತಿತ್ತು ಅವ್ರು ಹೆಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ಅವ್ರನ್ನ ಚೂಸ್ ಮಾಡಿದ್ದು. ಎಸ್ಪೆಷಲಿ ಫೋಟೋಸ್ ಆಗಲಿ, ಅವ್ರದ್ದು ಥಾಟ್ ಆಗಲಿ ಭಾಳ ಇಂಪಾರ್ಟೆಂಟ್, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ರಾಜು ಅವರೇ. ಥ್ಯಾಂಕ್ ಯು. ಇನ್ನೂ ಒಂದು ವಿಚಾರ, ಈಗೇನು ಗ್ರೂಪ್ ಎಷ್ಟು ದಿನ ಆಕ್ಟಿವ್ ಆಗಿದ್ರು ಹಂಗೆ ಆಕ್ಟಿವ್ ಕಳಕಳಿಯ ಪ್ರಾರ್ಥನೆ ಎಲ್ಲದೂ ನೋಡಿ